ಕೊಡ್ರಿ, ಒಗ್ದಾಕ್ತೀನಿ. ನನ್ನ ಬಟ್ಟೆ ಒಗೆಯವೆಲ್ಲ ಅಲ್ಲೇ ಇಟ್ಟಿದ್ದೀನಿ ನೋಡಿ ರಾಧಕ್ಕ. ವಾಷಿಂಗ್ ಮಿಷಿನ್ ಹತ್ರನೇ ಇಟ್ಟಿದ್ದೀನಿ ನೋಡಿ. ಹೌದಾ, ಸರಿ ಆಯ್ತು. ಅದೇ ದೊಡ್ಡಮ್ಮವ್ರು ಹೇಳಿದ್ರು, ಅದಕ್ಕೆ ಬಂದು ಕೇಳಿದ್ದು. ರಾಧಕ್ಕ, ಯಾವ ಊರು ನಿಮ್ದು? ನಮ್ದು ಸೊನ್ನೆನಹಳ್ಳಿ ಕಣಕ್ಕ. ಹೌದಾ, ಎಲ್ಲಿ ಬರುತ್ತದು? ಅದ್ ಮೈಸೂರು ಕಡೆ ಬಿಡ್ರಿ. ತುಂಬಾ ದೂರ ಹೋಗ್ಬೇಕು. ಮತ್ತೆ ನೀನ್ ಇಷ್ಟು ದೂರ ಬಂದಿದ್ಯಾ? ಏನ್ ಮಾಡೋದಕ್ಕ, 3 ಜನ ಮಕ್ಕಳು, ಮತ್ತೆ ಗಂಡ, ನಾನು. ಎಲ್ಲೋ ಒಂದ್ ಕಡೆ ದುಡಿಬೇಕು, ತಿನ್ಬೇಕಲ್ಲ. ಓಹೋ, ಹೌದಾ. ನಿಮ್ ಮಕ್ಳೆಲ್ಲ ಸ್ಕೂಲ್ಗೆ ಹೋಗ್ತಾ ಇದಾವ? ಹ್ಞೂ ಕಣಕ್ಕ, ಎಲ್ಲ ಸ್ಕೂಲ್ಗೆ ಹೋಗ್ತಾವೆ. 3 ಜನನು ಸ್ಕೂಲ್ಗೆ ಹೋಗ್ತಾರೆ. ಇಲ್ಲೇ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದೀನಿ. ಒಳ್ಳೇದು ಒಳ್ಳೇದು. ರಾಧಾ, ರಾಧಾ, ಅಮ್ಮರೇ ಬಂದೆ. ಸರಿ ಕಣ ಮರೆ, ಬರ್ತೀನಿ. ಬಟ್ಟೆ ಎಲ್ಲ ಒಗ್ದಾಕ್ಬಿಟ್ಟು ಬೇರೆ ಏನಾನ ಕೆಲಸ ಆಯ್ತಾನ ನೋಡ್ತೀನಿ. ಒಬ್ಬೊಬ್ರಿಗೊಂದೊಂಥರ ಕಷ್ಟ. ನನಗೊಂಥರ ಕಷ್ಟ ಆದ್ರೆ ರಾಧಮ್ಮನಿಗೆ ಇನ್ನೊಂಥರ ಕಷ್ಟ. ನಿಸರ್ಗ, ನಿಸರ್ಗ. ಬಂದೆ ರೀ. ಅರೆ, ಏನಿದು ರೆಡಿ ಆಗಿದ್ದೀರಾ? ಎಲ್ಲೋ ಹೊರಟಂಗಿದೆ. ಸ್ವಲ್ಪ ಕೆಲಸ ಇದೆ ನಿಸರ್ಗ. ಒಂದು 1 ಅವರ್ 2 ಅವರ್ ಕೆಲಸ ಅಷ್ಟೇ, ಹೋಗಿ ಬಂದ್ಬಿಡ್ತೀನಿ. ಅದಕ್ಕೂ ಮುಂಚೆ ಒಂದ್ ಸರ್ಪ್ರೈಸ್ ಇದೆ ನಿಮ್ಗೆ. ಬಾ. ಸರ್ಪ್ರೈಸಾ? ಏನದು? ಬಾ ಹೇಳ್ತೀನಿ. ಸರಿ ಆಯ್ತು, ನಡೀರಿ. ಬಾ ನಿಸರ್ಗ. ಗುಡ್ ಮಾರ್ನಿಂಗ್ ಸಿದ್ದು, ಬೇಗ ಎದ್ಬಿಟ್ಟಿದ್ಯಾ? ಮಗ, ಬೇಗ ಇದ್ದೆ. ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಹೋಗೋದು. ಹಂಗೆ ನಿಸರ್ಗನ್ಗೆ ನಿನ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ. ಹೇ, ನನ್ನೇ ನೀವು ಇಂಟ್ರೊಡ್ಯೂಸ್ ಮಾಡೋದು? ಆಲ್ರೆಡಿ ನಾವೆಲ್ಲ ಜೊತೆಗೆ ಓದ್ತಾ ಇದ್ದವ್ರೆ ಅಲ್ವಾ. ನಿಸರ್ಗ ನನ್ಗೆ ಗೊತ್ತಿರಲ್ಲ ಹೇಳು? ನೀನ್ ಮರ್ತೋಗಿದ್ದಂಗಿದ್ಯಾ ಕಣ ಮಗ. ಏನೇನೋ ಹೇಳ್ತಾ ಇದ್ದೆ ನೆನ್ನೆ. ಕರಿತೀನಿ ಇರೋ ನನ್ನ ನಿಸರ್ಗನ. ನಿಸರ್ಗ, ಬಾ ಬೇಗ. ನಿಸರ್ಗ, ಗೊತ್ತಾಯ್ತಲ್ಲ ಯಾರು ಅಂತ? ಯಾರ್ರೀ? ಗೊತ್ತಾಗ್ಲಿಲ್ಲ ರೀ ನನ್ಗೆ. ಯಾರು ಇವ್ರು? ಅದೇ ಕಣೆ, ನಮ್ ಸ್ಕೂಲ್ ಮೇಟು. ಓಕೆ, ನಿನ್ಗೆ ಹಿಂಗ್ ನೆನಪಾಗಲ್ಲ? ಮಾವಿನ ಮರ, ಅಜ್ಜಿ. ಮಾವಿನ ಮರ, ಅಜ್ಜಿ? ಏನ್ ಹೇಳ್ತಾ ಇದ್ದೀರಾ ನೀವು? ಹೋ, ನೀನು ಮರ್ತೋಗ್ಬಿಟ್ಟ? ಒಳ್ಳೇದಾಯ್ತು ಬಿಡು. ಇದೇನು ಇದು, ಈ ತರ ಬಾಯ್ ತೆಕ್ಕೊಂಡು ನಿಂತಿದ್ಯಾ? ಅಲ್ಲ, ಅರ್ಥ ಆಗ್ಲಿಲ್ವಾ ನಿನ್ಗೆ? ನೋಡು ನಮ್ ನಿಸರ್ಗ ಹೆಂಗೆ. ಏನು ಹೇಳ್ತಾ ಇದ್ಯಾ ನೀನು? ಏನ್ ಹೇಳ್ತಾ ಇದ್ದೀನಿ? ಇರೋದನ್ನೇ ಹೇಳ್ತಾ ಇದ್ದೀನಿ. ಇವರು ನಮ್ ಕ್ಲಾಸ್ಮೇಟ್ ನಿಸರ್ಗನ? ಆಕ್ಚುಲಿ ನನಗೇನೋ ಅನ್ನಿಸ್ತಾ ಇಲ್ಲಪ್ಪ. ಅಲ್ವಾ ಅಲ್ವಾ, ತುಂಬಾ ಚೇಂಜ್ ಆಗಿದಲ್ಲ ಅಲ್ವಾ? ನನ್ಗೂ ಹಂಗೆ ಅನ್ನಿಸ್ತು. ಆಮೇಲೆ ಏನ್ ಮಾಡಕ್ ಆಗಲ್ಲಲ್ವಾ, ಚಿಕ್ಕವರಿದ್ದಾಗೆ ಒಂಥರ ಇರ್ತೀವಿ, ದೊಡ್ಡವರಾದ್ಮೇಲೆ ಒಂಥರ ಆಗ್ತೀವಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಬಂದೆ, 1 ನಿಮಿಷ. ನಿಸರ್ಗ, 5 ನಿಮಿಷ ಬಂದೆ, ಮಾತಾಡ್ತಾ ಇರೋ. ಓಕೆ. ಇದೇನಿದು ಈ ತರ? ಆಕ್ಚುಲಿ ಇವರು ನಿಸರ್ಗ ಅಲ್ವೇ ಅಲ್ಲ. ಸಿದ್ಧಾರ್ಥ್ ಯಾರು ಅನ್ಕೊಂಡು ಯಾರನ್ನೂ ಮದ್ವೆ ಆದ್ನ? ಮೇಡಮ್ ನೀವು, ಸಾರಿ ನಿಸರ್ಗ, ನೀನೇ ನಿಸರ್ಗ? ಇದೇ ನಿಂಗೆ ಕೇಳ್ತೀರಾ? ನಾನು ನಿಸರ್ಗ, ಆದ್ರೆ ನೀವ್ಯಾರಂತ ನನಗ್ ಗೊತ್ತಿಲ್ಲ. ಸೊ ಹಾಗಾದ್ರೆ ನೀವು ನಿಸರ್ಗ ಅಲ್ಲ ಅಂತ ಆಯ್ತು. ಅಂದ್ರೆ ನಿಮ್ ಮಾತಿನ ಅರ್ಥ? ಅಂದ್ರೆ ನೀವು ನಮ್ ಕ್ಲಾಸ್ಮೇಟ್ ನಿಸರ್ಗ ಅಲ್ಲ ತಾನೇ? ಹೌದು, ನಾನ್ ನಿಮ್ ಕ್ಲಾಸ್ಮೇಟ್ ನಿಸರ್ಗ ಅಲ್ಲ, ಮತ್ತೆ ನಮ್ಮ ಯಜಮಾನ ಕ್ಲಾಸ್ಮೇಟು ಅಲ್ಲ ನಾನು. ಅಂದ್ರೆ ಮೋಸ ಮಾಡಿದ್ರಲ್ವಾ ನೀವು? ನೀವು ಸಿದ್ಧಾರ್ಥ್ಗೆ ತುಂಬಾ ದೊಡ್ಡ ಮೋಸ ಮಾಡಿದ್ದೀರಾ. ನೋಡಿ ಮಿಸ್ಟರ್, ನಾನ್ ನಿಮ್ ಫ್ರೆಂಡ್ಗೆ ಯಾವ್ದೇ ರೀತಿ ಮೋಸ ಮಾಡಿಲ್ಲ. ಫಸ್ಟ್ ನೀವು ಎಲ್ಲ ತಿಳ್ಕೊಂಡು ಮಾತಾಡಿ. ಅರ್ಧಂಬರ್ಧ ತಿಳ್ಕೊಂಡು ಏನು ಮಾತಾಡ್ಬೇಡಿ, ಓಕೆ? ಹಲೋ ಮೇಡಮ್, ಏನ್ ಹೇಳ್ತಾ ಇದ್ದೀರಾ ನೀವು? ಅಲ್ಲ, ನನ್ನ ಫ್ರೆಂಡು ನೀನು ನಿಸರ್ಗ ಅನ್ಕೊಂಡು ಅಷ್ಟು ಮನಸಾರೆ ಪ್ರೀತಿಸ್ತಾ ಇದ್ದೀನಿ ಹುಡುಗಿ ಅನ್ಕೊಂಡು ಮದ್ವೆ ಆಗಿದ್ದಾನೆ. ನಿಮ್ಗೆ ಆ ಅರಿವಿದ್ಯಾ ಫಸ್ಟ್ ಆಫ್ ಆಲ್? ಮತ್ತೆ ನೀವು ಫಸ್ಟ್ ಹೇಳ್ಬೇಕು ತಾನೆ ನಾನ್ ನಿಮ್ ನಿಸರ್ಗ ಅಲ್ಲ ಅಂತ. ಮತ್ತೆ ಮದ್ವೆ ಆಗೋವರೆಗೂ ನಿಮ್ಗೆ ಟೈಮೇ ಇರ್ಲಿಲ್ವಾ ಯಾವಾಗ್ಲೂ ಹೇಳೋದಕ್ಕೆ? ಅಂದ್ರೆ ಬೇಕಂತಾನೆ ಮದ್ವೆ ಆದ್ರಿ ಅಲ್ವಾ? ನೋ ನೋ, ನಾಟ್ ಅಟ್ ಆಲ್. ನಾನ್ ಮದ್ವೆ ಆಗೋವರೆಗೂ ಅವರು ನಿನ್ನ ಇಷ್ಟ ಪಡ್ತಿದ್ದೀನಿ ಅಂತಾನೆ ಹೇಳ್ತಿದ್ರೆ ಹೊರತು ನೀನು ನನ್ನ ನಿಸರ್ಗ, ನೀನ್ ನನ್ನ ಕ್ಲಾಸ್ಮೇಟ್ ನಿಸರ್ಗ ಅಂತ ಯಾವತ್ತೂ ಹೇಳಿಲ್ಲ. ಅವ್ರು ಮೊದ್ಲೇ ಆ ಮಾತು ಹೇಳಿದಿದ್ರೆ ನಾನ್ ಮೊದ್ಲೇ ಅವ್ರಿಗೆ ಹೇಳ್ತಿದ್ದೆ ನಾನ್ ನಿನ್ ನಿಸರ್ಗ ಅಲ್ಲ ಅಂತ. ಸೊ ಇವಾಗ ಇದೇ ರೀತಿ ಫೇಕ್ ರಿಲೇಶನ್ಶಿಪ್ ಕಂಟಿನ್ಯೂ ಮಾಡ್ಬೇಕು ಅಂತಿದ್ದೀರಾ? ನೋಡಿ, ನಿಮಗೆ ನನ್ನ ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ಲ ಅನ್ಸುತ್ತೆ. ನನಗೆ ನಿಜ ಗೊತ್ತಾಗೋಷ್ಟೊತ್ತಿಗೆ ಆಲ್ರೆಡಿ ಮದ್ವೆ ಎಲ್ಲ ಆಗೋಗಿತ್ತು. ನನಗೆ ಜಸ್ಟ್ 3-4 ಡೇಸ್ ಬಿಫೋರ್ ಅಷ್ಟೇ ನನಗೆ ಈ ಸತ್ಯ ಗೊತ್ತಾಗಿತ್ತು. ಆಕ್ಚುಲಿ ನಾನು ಇದನ್ನ ಯಾವ ತರ ಎಕ್ಸ್ಪ್ರೆಸ್ ಮಾಡ್ಬೇಕಂತ ಕೂಡ ಗೊತ್ತಿಲ್ಲ. ನನಗೆ ಬೇರೆ ದಾರಿನೂ ಕಾಣ್ತಾ ಇಲ್ಲ, ಮತ್ತೆ ನಾನು ಏನ್ ಮಾಡ್ಲಿ ಅಂತಾನೂ ಅರ್ಥ ಆಗ್ತಾ ಇಲ್ಲ. ಸೊ ಮೋಸ ಮಾಡೋದು ಅಂತ ನಿರ್ಧಾರ ಮಾಡ್ಬಿಟ್ರಿ ಅಲ್ವಾ? ನೋ, ಇಲ್ಲ, ಪ್ಲೀಸ್ ನೀವ್ ಆತರ ಹೇಳಲೇಬೇಡಿ. ಯಾಕಂದ್ರೆ ನಾನು ಅವ್ರನ್ನ ತುಂಬಾ ಇಷ್ಟಪಡ್ತೀನಿ, ತುಂಬಾ ಪ್ರೀತಿಸ್ತೀನಿ, ಮತ್ತೆ ನಾನು ಅವ್ರನ್ನ ಕಳ್ಕೊಳೋದಕ್ಕೆ ಇಷ್ಟಪಡೋದಿಲ್ಲ. ಅದೇ ಮೇಡಮ್, ನೀವು ಅವ್ರನ್ನ ಕಳ್ಕೊಳೋದಕ್ಕೆ ಇಷ್ಟ ಪಡೋದಿಲ್ಲ ಅಂತ ಹೇಳಿ ನಮ್ಮ ಕ್ಲಾಸ್ಮೇಟ್ ನಿಸರ್ಗ ಅಂತ ಸುಳ್ಳು ಹೇಳಿ ಮದ್ವೆ ಆದ್ರಾ? ನೋಡಿ, ನಿಮ್ ಹೆಸರು ಏನಂತ ಕೂಡ ಗೊತ್ತಿಲ್ಲ ನನ್ಗೆ. ಅಲ್ಲ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ತಾನೆ, ನನ್ಗೆ ನಿಜ ಗೊತ್ತಾಗೋಷ್ಟೊತ್ತಿಗೆ ಆಲ್ರೆಡಿ ನಮಗ್ ಮದ್ವೆ ಆಗೋಗಿತ್ತು ಅಂತ. ಇವಾಗ ನಂದೇ ಪರಿಸ್ಥಿತಿಯಲ್ಲಿ ನೀವಿದ್ದಿದ್ರೆ ಏನ್ ಮಾಡ್ತಾ ಇದ್ರಿ? ನಿಮ್ ಜಾಗದಲ್ಲಿ ನಾನಿದ್ದಿದ್ರೆ ಹಳೆ ನಿಸರ್ಗನ ಹುಡುಕಿ ಕೊಟ್ಟು ನಾನು ಮನೆ ಖಾಲಿ ಮಾಡ್ತಾ ಇದ್ದೆ. ಏನು ಅಂದ್ರೆ ನನ್ ಜೀವನ ಸ್ಪಾಯ್ಲ್ ಆದ್ರೂ ಪರವಾಗಿಲ್ವಾ? ಹಾಗಂತ ನೀವು ನಮ್ ಸಿದ್ದು ಜೀವನ ಸ್ಪಾಯ್ಲ್ ಮಾಡ್ಬೇಕಂತಿದ್ದೀರಾ? ನಾನು ಹೇಳ್ತಾ ಇಲ್ವಾ, ಇದ್ರಲ್ಲಿ ನಂದು ಯಾವ್ದೇ ರೀತಿ ತಪ್ಪಿಲ್ಲ. ನಾನು ಯಾವ್ದೇ ರೀತಿ ತಪ್ಪು ಮಾಡಿಲ್ಲ ಆದ್ಮೇಲೆ ನಾನು ಯಾಕೆ ಹೆದರ್ಬೇಕು? ನಾನು ಆಕ್ಚುಲಿ ನಾನು ಅವ್ರಿಗೆ ಈ ಸತ್ಯ ಹೇಳೋದಕ್ಕೆ ಹೊರಟಿದ್ದೆ. ಆದ್ರೆ ಹೇಳಿಲ್ಲ ಅಲ್ವಾ? ಹೇಳಿಲ್ಲ ಅಂದ್ರೆ ಏನರ್ಥ? ನೀವ್ ಈ ರಿಲೇಶನ್ಶಿಪ್ ಕಂಟಿನ್ಯೂ ಮಾಡ್ಬೇಕು ಅಂತ ತಾನೆ? ಯಾವತ್ತಾದ್ರೂ ಒಂದ್ ದಿವಸ ಸತ್ಯ ಗೊತ್ತಾಗುತ್ತಲ್ವಾ? ಹೌದು, ಯಾವತ್ತಾದ್ರೂ ಗೊತ್ತಾಗುತ್ತೆ. ಇಲ್ಲ, ನಾನೇ ಹೇಳ್ಬಿಡ್ತೀನಿ. ಆದ್ರೆ ನಾನು ಅದೇ ಟೈಮ್ಗೋಸ್ಕರ, ಒಂದು ಸಿಚುವೇಶನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಓಹೋ, ಆ ಸಿಚುವೇಶನ್ ಇನ್ನ ಬಂದಿಲ್ವಾ ಏನು? ಎಲ್ಲಾ ಟೈಮು ಒಂದೇ ತರ ಇರೋದಿಲ್ವಲ್ಲ ಮಿಸ್ಟರ್. ಸೊ ನಿಮ್ ಮುಂದಿನ ಪ್ಲಾನ್ ಏನು ಹಾಗಾದ್ರೆ? ಅದೇ ಗೊತ್ತಾಗ್ತಾ ಇಲ್ಲ, ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ನನ್ಗೆ.
ಹೌದು, ನಿಮ್ಗೆ ನಿಸರ್ಗ ಗೊತ್ತಾ? ಹಾ, ಯಾಕೆ ಗೊತ್ತಿಲ್ಲ? ಅವಳು ಆಕ್ಚುಲಿ ಫಾರಿನ್ ಅಲ್ಲಿ ಇದ್ದಾಳೆ, ಅಬ್ರಾಡ್ ಅಲ್ಲಿ ಇದ್ದಾಳೆ. ಅವಳಿಗೂ ಮದ್ವೆ ಸೆಟ್ ಆಗಿದೆ. ಹಾ, ಏನು? ಅವಳಿಗೆ ಮತ್ತೆ ಸೆಟ್ ಆಗಿದ್ಯಾ? ಮತ್ತೆ ನಾನ್ ಅನ್ಕೋತಾ ಇದ್ದೆ ಹಳೆ ನಿಸರ್ಗನ ಹುಡ್ಕೋಣ, ನಮ್ಮ ಯಜಮಾನ್ರಿಗೆ ಅವಳನ್ನ ಕೊಟ್ಟು ನನ್ ಮನೆಗೆ ಬಿಟ್ಟು ಹೋಗೋಣ ಅಂತ. ನೋಡಿ ಮೇಡಮ್, ನೀವ್ ಏನ್ ಅನ್ಕೋತಾ ಇದ್ರು ನನ್ಗಂತೂ ಗೊತ್ತಿಲ್ಲ. ಆದ್ರೆ ನಿಸರ್ಗ ಸಿದ್ಧಾರ್ಥ್ನ ಇಷ್ಟಪಟ್ಟಿಲ್ಲ. ಅಂದ್ರೆ ಇದು ಒನ್ ವೇಲ್ ಅಲ್ವಾ? ಅಂದ್ರೆ ನಮ್ಮ ಯಜಮಾನ ಮಾತ್ರ ಇಷ್ಟಪಡ್ತಿದ್ರಾ? ಹೌದು ಮೇಡಮ್, ಸಿದ್ಧಾರ್ಥ್ ಇಷ್ಟಪಡ್ತಾ ಇದ್ರು ಪಾಪ. ಆದ್ರೆ ನಿಸರ್ಗ ಇಷ್ಟಪಡ್ತಾ ಇರ್ಲಿಲ್ಲ. ಅಂದ್ರೆ ಇಷ್ಟಪಡ್ತಾ ಇರ್ಲಿಲ್ಲ ಅಂದ್ರೆ ಅವಳು ತುಂಬಾ ಕೇರ್ ಮಾಡ್ತಾ ಇದ್ಲು. ಅಂದ್ರೆ ಫ್ಯಾಮಿಲಿ ಪರ್ಸನ್ ತರ ಕೇರ್ ಮಾಡ್ತಾ ಇದ್ಲು ಬಿಟ್ರೆ ಅವನ್ನ ಪಾರ್ಟ್ನರ್ ಆಗಿ ಯಾವತ್ತೂ ನಿಸರ್ಗ ಊಹಿಸ್ಕೊಂಡಿರ್ಲಿಲ್ಲ. ಅಂದ್ರೆ ಅರ್ಥ ಆಗ್ಲಿಲ್ಲ ನನ್ಗೆ. ಅಂದ್ರೆ ನಿಸರ್ಗ ಸಿದ್ದುನ್ ಇಷ್ಟಪಡ್ತಿದ್ಲು, ಆದ್ರೆ ಪ್ರೀತಿ ಮಾಡ್ತಾ ಇರ್ಲಿಲ್ಲ. ಅರ್ಥ ಆಯ್ತಾ ನಿಮ್ಗೆ? ಆಸ್ ಎ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ತರ ಟ್ರೀಟ್ ಮಾಡ್ತಾ ಇದ್ಲು. ಸೊ ಅವಳೇ ಇಷ್ಟಪಟ್ಟು ಪ್ರೀತಿ ಏನಾದ್ರು ಮಾಡಿದಿದ್ರೆ ಅವಳು ಯಾಕೆ ಇವಾಗ ಬೇರೆ ಮದ್ವೆಗೆ ಒಪ್ಕೋತಾ ಇದ್ಲು? ಮತ್ತೆ ನಾನು ಅವ್ರನ್ನ ಮೀಟ್ ಮಾಡ್ಬೇಕಲ್ವಾ? ನೋ ಯೂಸ್. ಯಾಕಂದ್ರೆ ಅವಳಿರೋದು ಹೊರಗಡೆ ದೇಶದಲ್ಲಿ, ಮತ್ತೆ ಆಲ್ರೆಡಿ ಮದ್ವೆ ಸೆಟ್ ಆಗಿರೋದ್ರಿಂದ ನೀವ್ ಹೋಗಿ ಮತ್ತೆ ಸಿದ್ಧಾರ್ಥ್ ಬಗ್ಗೆ ಎಲ್ಲ ಹೇಳ್ತೀರಾ? ಏನ್ ಮಾಡ್ಲಿ ನಾನು? ಆಸ್ ಇಟ್ ಈಸ್ ಇವಾಗ ಹೇಗಿದ್ದೀರಾ ಹಾಗಿದ್ ಬಿಡಿ ಅಷ್ಟೇ. ನನಗೆ ಯಾವಾಗ ಅವಾಗ ಯೋಚನೆ ಮಾಡಿದ್ರೆ ನಾನು ತುಂಬಾ ಸ್ವಾರ್ಥಿ ಅಂತ ಅನ್ಸುತ್ತೆ. ಏನ್ ಮಾಡಕ್ಕಾಗುತ್ತೆ? ಎಲ್ಲ ದೇವರು ಅದೇನೋ ಹೇಳ್ತಾರಲ್ವಾ, ಅರುಣಾನು ಬಂದ ಹಾಗೆ ನಿಮ್ಮಿಬ್ಬರನ್ನು ಒಂದು ಮಾಡಿದ್ದೇನೆ ಅಂದ್ರೆ ಅದಕ್ಕೊಂದು ರೀಸನ್ ಇದ್ದೇ ಇರುತ್ತೆ. ನನಗೂ ನಿಮ್ಮನ್ನ ನೋಡ್ತಿದ್ದಂಗೆ ಕೋಪ ಬಂದಿದ್ದಂತೂ ನಿಜ. ಆದ್ರೆ ನಿಮ್ ಪರಿಸ್ಥಿತಿ ನೋಡಿ ನನಗೂ ಬೇಜಾರಾಗ್ತಾ ಇದೆ. ಓಕೆ ತ್ರಿಗುಣ್, ನಿಸರ್ಗ ಈಗ್ಲಾದ್ರೂ ಗೊತ್ತಾಯ್ತಾ ಯಾರಿದು ಅಂತ? ಹಾ ಹಾ, ಗೊತ್ತಾಯ್ತು ಬಿಡಿಸಿದ್ದು. ಬಾ, ಇನ್ನೇನ್ ಹೊರಡೋದೇ ಅಲ್ವಾ? ಓಕೆ ನಿಸರ್ಗ, ನಾನು ಒಂದ್ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ, ಮಧ್ಯಾಹ್ನದಷ್ಟೊತ್ತಿಗೆ ಬಂದ್ಬಿಡ್ತೀನಿ. ಓಕೆ, ಸರಿ ರೀ, ಆಯ್ತು. ನಡೀತಿರ್ಕೊಂಡು ಹೊರಡೋಣ, ಟೈಮ್ ಆಗುತ್ತೆ. ಮತ್ತೆ ಇನ್ನ ನಾನು ನಮ್ ಫಾರ್ಮ್ ಹೌಸ್ ಹತ್ರ ಬೇರೆ ಹೋಗ್ಬೇಕು. ಯಾಕಂದ್ರೆ ಅಲ್ಲಿ ಯಾರೋ ಬಂದಿದ್ರಂತೆ, ಬಾಡಿಗೆಗೆ ಬೇಕು ಅಂತ ಕೇಳಿದ್ರಂತೆ. ಅದ್ರ ಬಗ್ಗೆ ಒಂಚೂರು ಮಾತಾಡೋದೈತೆ. ನೋಡಿ ಮೇಡಮ್, ಯಾವತ್ತಾದ್ರೂ ಒಂದು ಒಳ್ಳೆ ಸಿಚುವೇಶನ್ ನೋಡ್ಕೊಂಡು ಎಲ್ಲ ಸತ್ಯ ಹೇಳ್ಬಿಡಿ. ನಾನಂತೂ ಏನು ಹೇಳೋದಕ್ ಆಗೋದಿಲ್ಲ. ಓಕೆ, ಇಷ್ಟು ಮಾತ್ರ ಅರ್ಥ ಮಾಡ್ಕೊಂಡ್ರಲ್ಲ, ನನ್ಗೆ ಅದೇ ಖುಷಿ. ಥ್ಯಾಂಕ್ ಯು ವೆರಿ ಮಚ್. ಅಲ್ಲ ಇದೇನ್ ಬೇಕಂತ ಮಾಡಿರೋದಲ್ವಲ್ಲ. ಹಾಗಾಗಿ ಓಕೆ, ಇಟ್ಸ್ ಓಕೆ. ನೋಡಿ ನಿಮ್ ಲೈಫ್ ಚೆನ್ನಾಗಿರ್ಬೇಕು, ಸಿದ್ದು ಲೈಫ್ ಚೆನ್ನಾಗಿರ್ಬೇಕು. ಆತರ ಯಾವತ್ತಾದ್ರೂ ಒಂದು ಸಿಚುವೇಶನ್ ನೋಡ್ಕೊಂಡು ಸತ್ಯ ಹೇಳ್ಬಿಡಿ. ನಾನು ಅವನಿಗೆ ಸ್ವಲ್ಪ ಅರ್ಥ ಮಾಡಿಸ್ತೀನಿ. ಓಕೆ, ಈ ವಿಚಾರದಲ್ಲಿ ನೀವೊಂಚೂರು ಸಪೋರ್ಟ್ ಮಾಡಿ ಪ್ಲೀಸ್. ಆಯ್ತು ಮೇಡಮ್, ನೋಡ್ತೀನಿ. ಓಕೆ, ಹಬ್ಬ, ಒಂದು ಖುಷಿ ವಿಚಾರ ಏನಂದ್ರೆ ನಿಸರ್ಗ ನಮ್ಮ ಯಜಮಾನ್ರನ್ನ ಇಷ್ಟಪಡ್ತಾ ಇರ್ಲಿಲ್ಲ. ಅಂದ್ರೆ ಇವ್ರೇ ಅವ್ರನ್ನ ಇಷ್ಟಪಡ್ತಾ ಇದ್ರು. ಅಂದ್ರೆ ಇಫ್ ಇವರೇ ಹೋಗಿ ಅವಳನ್ನ ಮದ್ವೆ ಆಗ್ತೀನಿ ಅಂದಿದ್ರು ಅವ್ರು ಒಪ್ಕೋತಾ ಇರ್ಲಿಲ್ಲ. ಥ್ಯಾಂಕ್ ಗಾಡ್, ಇಷ್ಟಾದ್ರೂ ಆಯ್ತಲ್ಲ, ಅಷ್ಟೇ ಸಾಕು. ಆದ್ರೆ ನಾನು ಈ ವಿಚಾರನ ಯಾವ ತರ ಎಕ್ಸ್ಪ್ರೆಸ್ ಮಾಡ್ಲಿ, ನಾನು ಯಾವ ತರ ನಮ್ಮ ಯಜಮಾನ್ರ ಹತ್ರ ಹೇಳ್ಕೊಂಡ್ಲಿ? ಆತರ ಸಿಚುವೇಶನ್ ಯಾವಾಗ ಬರುತ್ತೋ ಏನೋ. ನೀನು ನಮ್ ಸಿದ್ದು ಫ್ರೆಂಡ್ ಏನಪ್ಪ? ಹೌದು ಆಂಟಿ, ನಾನ್ ಸಿದ್ದು ಕ್ಲಾಸ್ಮೇಟು. ನಿಮ್ಗೆ ನೆನಪಿಲ್ವಾ ನಾನು? ಅಮ್ಮ ತ್ರಿಗುಣ್ ನೆನಪಿಲ್ವೇನಮ್ಮ ನಿಂಗೆ? ಅವಾಗೆಲ್ಲ ವಾರಕ್ಕೊಂದ್ಸಲ ಬರೋನಲ್ಲ ನಮ್ಮ ಮನೆಗೆ. ಅದೇ ಸೈಕಲ್ ಹಾಕೊಂಡ್ ಬರ್ತಿದ್ನಲ್ಲ, ಆ ಹುಡ್ಗನೇನಪ್ಪ? ಹೂನಮ್ಮ, ಅದೇ ಹುಡ್ಗ. ಸುನಿಲನ್ ಜೊತೆ ಬರ್ತಿರ್ಲಿಲ್ವಾ? ಸುನಿಲ, ಇವನು, ಸತೀಶ, 3 ಜನ. ಓಹೋ, ಸರಿ ಸರಿ ಸರಿ, ಇವಾಗ ಒಂಚೂರು ನೆನಪಾಗ್ತೈತೆ. ಹೂನಪ್ಪ, ನಾವು ಇವಾಗ ಆ ಊರಲ್ಲಿಲ್ಲ ಬಿಡು. ಆ ಊರ್ ಬಿಟ್ಟು ತುಂಬಾ ದಿವಸ ಆಗೋಯ್ತು, ಹಂಗಾಗಿ ಎಲ್ಲ ಮರ್ತೋದಂಗೆ ಐತೆ. ಇರ್ಲಿ ಆಂಟಿ, ಪರವಾಗಿಲ್ಲ. ಮತ್ತೆ ನಮ್ ಶಿಲ್ಪ ಹೆಂಗ್ ಗೊತ್ತು ನಿಂಗೆ? ಇವಾಗ ನಾನು ಶಿಲ್ಪನ್ ಜೊತೆನೆ ಓದ್ತಾ ಇರೋದು. ಏ, ಅದೇ ಹೆಂಗಪ್ಪ ಆಗ್ತದೆ? ಅಲ್ಲ, ನನ್ ಮಗನ್ ಕ್ಲಾಸ್ಮೇಟು ಅಂತೀಯ. ನನ್ ಮಗನ್ಗಿಂತ ಶಿಲ್ಪ 3 ವರ್ಷ ಚಿಕ್ಕವಳು. ಅವಳ ಕ್ಲಾಸ್ಮೇಟ್ ಆಗಕ್ ಹೆಂಗ್ ಸಾಧ್ಯ? ಆಂಟಿ, ನಮ್ ತಾಯಿ ತೀರ್ಕೊಂಡ್ರಲ್ವಾ, ಹಾಗಾಗಿ ನಾನು ಕಾಲೇಜ್ ಬ್ರೇಕಪ್ ಮಾಡಬೇಕಾಯ್ತು. ಅದಾದ್ಮೇಲೆ ಒಂದು ಒಳ್ಳೆ ಅವಕಾಶನೂ ಸಿಕ್ಕಿರ್ಲಿಲ್ಲ ನನ್ಗೆ. ಮತ್ತೆ ಹೀಗೆ ಒಬ್ರು ಸಹಾಯ ಮಾಡಿದ್ರು, ಹಾಗಾಗಿ ಸ್ವಲ್ಪ ಎಕ್ಸಾಮ್ ಎಲ್ಲ, ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಬರ್ದು ಇವಾಗ ಮೆಡಿಕಲ್ಗೆ ಸೆಲೆಕ್ಟ್ ಆಗಿದ್ದೀನಿ. ಹಾಗಾಗಿ ಇವಾಗ ಶಿಲ್ಪ ಕ್ಲಾಸ್ಮೇಟ್ ಆಗಿದ್ದೀನಿ. ಓಹ್, ಹಂಗ? ಸರಿ ಬಿಡಪ್ಪ, ಹೋಗ್ಲಿ ಬಿಡಪ್ಪ. ಏನೇ ಆಗ್ಲಿ, ನೀನು ಓದೋದು ಬಿಡಬಾರ್ದು ಅಂತ ಅನ್ಕೊಂಡಿದ್ಯಲ್ಲ, ಅದೇ ಒಳ್ಳೇದು. ಸರಿ ಆಯ್ತು, ನಡೀತ್ರಿಗೊಂಡು ಹೊರಡೋಣ, ಟೈಮ್ ಆಗುತ್ತೆ. ಮತ್ತೆ ನಾನು ನಿನ್ನ ಡ್ರಾಪ್ ಮಾಡ್ಬಿಟ್ಟು ಬೇರೆ ಏನೋ ಕೆಲಸ ಇದೆ ನನ್ಗೆ. ಯಾಕಪ್ಪ? ಇರ್ರಿ, ತಿಂಡಿ ತಿನ್ಕೊಂಡು ಹೋಗಿವ್ರಂತೆ. ಚಿತ್ರಾನ್ನ ಮಾಡಿದೀನಿ, ಮತ್ತೆ ವಡೆ ಮಾಡಿದೀನಿ. ತಿಂಡಿ ತಿನ್ಕೊಂಡು ಹೋಗ್ರಿ. ಅಮ್ಮ ಬೇಡಮ್ಮ, ಅಷ್ಟು ಟೈಮ್ ಇಲ್ಲ ನಮ್ಗೆ. ಎಮರ್ಜೆನ್ಸಿ ಹೋಗ್ಬೇಕು. ಮತ್ತೆ ನನ್ನ ಫ್ರೆಂಡ್ ಸುನಿಲ ಬೇರೆ ಕಾಯ್ತಾವನೆ. ಅಲ್ಲಿ ಹೋಗ್ಬೇಕು. ಇವಾಗ ಆಗಲ್ಲ ಬಿಡು, ನಾನ್ ಬೇಕಾದ್ರೆ ಬಂದು ತಿಂತೀನಿ. ಮಧ್ಯಾಹ್ನಕ್ಕಾದ್ರೂ ಬೇಗ ಬಾರಪ್ಪ. ಮಧ್ಯಾಹ್ನ ಊಟಕ್ಕೆ ಬರ್ತೀನೋ ಇಲ್ಲೋ ಗೊತ್ತಿಲ್ಲಮ್ಮ. ಯಾಕಂದ್ರೆ ಅಲ್ಲಿ ಫಾರ್ಮ್ ಹತ್ರ ಬೇರೆ ಹೋಗ್ಬೇಕು. ಅಲ್ಲಿ ಯಾರೋ ಮನೆಗೆ ಬಾಡಿಗೆ ಕೇಳಿದ್ರು. ಅದೇ ನೆನ್ನೆ ಫೋನ್ ಮಾಡಿದ್ರಂತಲ್ಲ ದ್ಯಾವಣ್ಣ. ಅಲ್ಲಿಗೆ ಹೋಗ್ತೀನಿ. ಸರಿ ನೋಡಪ್ಪ, ಹೆಂಗ ಏನೋ ಮಾಡು, ಸ್ವಲ್ಪ ಬೇಗ ಬಾ ಮನೆಗೆ. ಸರಿನಮ್ಮ, ಆಯ್ತು ಆಂಟಿ, ಹೋಗ್ ಬರ್ತೀನಿ. ನಮ್ ಶಿಲ್ಪನ್ ಜೊತೆನೆ ಓದ್ಕೊಳೋದು ಅಂತೀಯ? ಒಂಚೂರು ನಮ್ ಶಿಲ್ಪನ್ನ ಗಮನ ಇಟ್ಟು ನೋಡ್ಕೊಳಪ್ಪ. ಅಂದ್ರೆ ಏನಿಲ್ಲ, ಒಳ್ಳೆ ಹುಡುಗಿನೇ. ಓದೋದ್ರ ಬಗ್ಗೆನೆ ಗಮನ ಇದ್ರೆ ಒಳ್ಳೇದಲ್ವಾ ಮತ್ತೆ? ಹಾ ಆಂಟಿ, ಅದೇನಿಲ್ಲ, ಶಿಲ್ಪ ಚೆನ್ನಾಗಿ ಓದ್ತಾ ಇದ್ದಲ್ಲ ಬಿಡಿ. ಸರಿನಪ್ಪ, ಹಂಗಾದ್ರೆ ಹೋಗ್ ಬರ್ರಿ. ಇವಳೆಲ್ಲಿ ಶಿಲ್ಪ ಕಾಣಿಸ್ತಾನೆ ಇಲ್ವಲ್ಲ? ಹೋಗ್ಬೇಕಾದ್ರೆ ಒಂದ್ ಮಾತು ಹೇಳೋ ಹೋಗ್ಬೇಕಾಗಿತ್ತು. ಏನಪ್ಪ? ಆಂಟಿ, ಶಿಲ್ಪ ಶಿಲ್ಪ ಓದ್ಲಪ್ಪ. ಏನೋ ಫ್ರೆಂಡ್ ನ ಮೀಟ್ ಮಾಡ್ಬೇಕು, ಕಾಲೇಜ್ಗೆ ಹೋಗ್ಬೇಕು, ಹಂಗೆ ಬೇಗ ಅವಳನ್ನ ಮೀಟ್ ಆಗಿ ಕಾಲೇಜ್ ಹೋಗ್ತೀನಿ ಅಂತ. ಹೌದಾ? ಸರಿ ಆಂಟಿ, ಆಯ್ತು ಹಂಗಾದ್ರೆ.
ಮತ್ತೆ ಇನ್ನೇನ್ ಮಗ ಸಮಾಚಾರ? ಏನ್ ಹೇಳಿದ್ಲು ನಿಸರ್ಗ? ನಿಸರ್ಗ ನನಗೆ ಏನು ಹೇಳಲ್ಲ, ಇನ್ನ ನಿನ್ಗೇನ್ ಹೇಳಿರ್ತಾಳೆ ಬಿಡು. ಅಲ್ಲ, ದೇವರಾಟ ನೋಡಿ ಹೇಗಿದೆ ಸಿದ್ದು. ಪಾಪ ನೀನು ನಮ್ ಕ್ಲಾಸ್ಮೇಟ್ ನಿಸರ್ಗ ಅನ್ಕೊಂಡು ಬೇರೆ ಯಾರನ್ನೋ ಮದ್ವೆ ಆಗಿದ್ಯಾ? ಆದ್ರೆ ಅವ್ರದ್ದು ತಪ್ಪೇನಿಲ್ಲ ಕಣೋ. ಪಾಪ ತುಂಬಾ ಒಳ್ಳೆ ಹುಡುಗಿ ತರ ಕಾಣಿಸ್ತಾರೆ. ಪಾಪ ಅವರೇ ನಿನ್ನ ನಿಸರ್ಗನ್ಗೆ ಒಪ್ಸೋದಕ್ಕೆ ತಯಾರಾಗ್ಬಿಟ್ಟಿದ್ರು. ಅದು ಆಗ್ಬಾರ್ದು ಆಕ್ಚುಲಿ. ಯಾಕಂದ್ರೆ ನಿಸರ್ಗ ಆಲ್ರೆಡಿ ಬೇರೆಯವ್ರನ್ನ ಮದ್ವೆ ಆಗ್ತಾ ಇದ್ದಾಳೆ. ನೀನ್ ಇಷ್ಟಪಟ್ಬಿಟ್ರೆ ಆಗೋಯ್ತಾ? ಅವಳು ಇಷ್ಟಪಡ್ಬೇಕು ತಾನೆ. ಅವಳು ಬೇರೆ ಯಾರನ್ನೂ ಇಷ್ಟಪಟ್ಟು ಮದ್ವೆ ಆಗ್ತಾ ಇದ್ದಾಳೆ. ನಿಮ್ಗೆ ಈ ವಿಚಾರ ಹೇಗೆ ತಿಳಿಸ್ತಾರೋ ಏನೋ ಗೊತ್ತಿಲ್ಲ. ಪಾಪ. ಏನೋ ಮಗ ಇಷ್ಟು ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ಯಾ? ಏನ್ ಸಮಾಚಾರ? ಏನಿದೆ ಕಣೋ, ಏನಿಲ್ಲ. ನಂದು ಮೆಡಿಕಲ್ ಮುಗ್ದೋಗ್ಬಿಟ್ರೆ ಒಂದು ಸ್ಟೇಜಿಗೆ ಬರ್ತೀನಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಹೌದಪ್ಪ, ಮೆಡಿಕಲ್ ಮುಗಿಸ್ಕೋ ಬೇಗ. ನಮಗೂ ಒಬ್ರು ಫ್ಯಾಮಿಲಿ ಡಾಕ್ಟರ್ ಸಿಕ್ದಂಗ ಆಗುತ್ತೆ. ಯಾಕಪ್ಪ, ಶಿಲ್ಪ ಇಲ್ವಾ ನಿಮ್ ಫ್ಯಾಮಿಲಿ ಡಾಕ್ಟರ್ ಆಗೋದಕ್ಕೆ? ನಮ್ಮನೆಯವರೇ ನಮ್ಗೆ ಮೆಡಿಸಿನ್ ಕೊಡೋದು ಅಷ್ಟು ಚೆನ್ನಾಗಿರಲ್ಲ ಕಣೋ. ಹೊರಗಡೆವರು ಡಾಕ್ಟರ್ ಬೇಕಾಗುತ್ತೆ. ಓಕೆ. ಓಹೋ, ಆಗ ಸರಿ ಬಿಡಪ್ಪ, ಆಯ್ತು. ನಿಮ್ ಫ್ಯಾಮಿಲಿ ಡಾಕ್ಟರ್ ನಾನೇ. ಓಕೆ ಓಕೆ. ಮತ್ತೆ ಸಿದ್ಧಾರ್ಥ್, ನೀನು ನಿಸರ್ಗನ ತುಂಬಾ ಇಷ್ಟಪಡ್ತೀಯ ಅಲ್ವಾ? ಇದೇನೋ ಹಿಂಗ್ ಹೇಳ್ತೀಯಾ? ನನ್ನ ಪ್ರಾಣ ಕಣ ಅವಳು, ನನ್ ಜೀವ. ದೇವರೇ ಕೊಟ್ಟಿರೋ ವರ ಅವಳು ನನ್ಗೆ. ಅದು ನಿಜನೇ ಬಿಡು, ದೇವರೇ ಕೊಟ್ಟಿರೋ ವರ ನಿನ್ಗೆ. ಯಾಕಂದ್ರೆ ನಾವು ಬಯಸಿದ್ದು ನಮ್ ಜೀವನದಲ್ಲಿ ಏನೂ ಆಗಲ್ವಲ್ಲ. ಯಾಕೋ ಆಗಲ್ಲ, ನನ್ ಜೀವನದಲ್ಲಿ ಆಗಿದ್ಯಲ್ಲ. ನಾನ್ ಯಾರನ್ನ ಇಷ್ಟಪಟ್ಟಿದ್ನೋ ಅವ್ರನ್ನೇ ಮದ್ವೆ ಆಗಿದ್ದೀನಲ್ವಾ. ಸರಿ ಬಿಡು, ಆಯ್ತು. ಎಲ್ಲ ಸತ್ಯ ಗೊತ್ತಾದ್ಮೇಲೆ ಏನು ಏನಂದೆ? ಎಲ್ಲ ಸತ್ಯ? ಏನಿಲ್ಲ ಬಿಡು ಸಿದ್ಧಾರ್ಥ್. ಓಕೆ ಆಯ್ತು, ನನ್ನ ಇಲ್ಲೇ ಡ್ರಾಪ್ ಮಾಡ್ತೀಯಾ? ಬಾರೋ, ಇವತ್ತೊಂದ್ ದಿವ್ಸ ಕಾಲೇಜ್ ರಜಾ ಮಾಡು. ಬಾ ನನ್ ಜೊತೆ ನನ್ ಫಾರ್ಮ್ ಹೌಸ್ಗೆ. ಹೌದಾ? ಪ್ರಾಕ್ಟಿಕಲ್ಸ್ ಇತ್ತಲ್ವೋ? ಇರ್ಲಿ ಬಾರೋ, ನೀನ್ ಹೆಂಗು ಚೆನ್ನಾಗ್ ಓದ್ತೀಯ. ಇವತ್ತೊಂದ್ ದಿವ್ಸ ಬಾ ನನ್ ಜೊತೆಗೆ. ಓಕೆ ಆಯ್ತು. ನೋಡಪ್ಪ, ಇದೇ ನಮ್ ತೋಟದ ಮನೆ. ಏನು ಇಷ್ಟು ದೊಡ್ಡದಾಗಿದೆ, ಸಖತ್ತಾಗಿದೆ ಕಣೋ. ಸ್ವಲ್ಪ ದಿವಸ ಇಲ್ಲೇ ಇದ್ವಿ ನಾವು. ಹೊಸ ಮನೆ ಕಟ್ಟಿದ್ವಲ್ಲ, ಆ ಮನೆ ಕಟ್ಟೋವರೆಗೂ ಇಲ್ಲೇ ಇದ್ವಿ. ಅಂದ್ರೆ ನಾವು ಹಳೆ ಊರ್ ಬಿಟ್ಟು ಇಲ್ಲಿಗೆ ಬಂದು ಸೆಟಲ್ ಆದ್ವಿ. ಇದಾದ್ಮೇಲೆ ಹೊಸ ಮನೆ ಕಟ್ಕೊಂಡು ಅಲ್ಲಿಗೆ ಹೋಗಿದ್ದು. ಓಕೆ ಓಕೆ, ತುಂಬಾ ಚೆನ್ನಾಗಿದೆ ಕಾಣಿಸಿದ್ದು. ಚೆನ್ನಾಗಿದೆ ಫಾರ್ಮ್ ಹೌಸ್. ಸರಿ ಬಾ, ಒಳಗೋಗೋಣ. ದ್ಯಾಮಣ್ಣ, ದ್ಯಾಮಣ್ಣ, ಎಲ್ಲಿದ್ದೀರಾ ನೀವು? ಓ, ಅಪ್ಪವ್ರು ಬಂದ್ರಾ? ಬಂದೆ ಅಪ್ಪವ್ರೆ. ಬರ್ರಿ ಸಿದ್ಧಾರ್ಥಪ್ಪ. ಇವಾಗ್ಲೇನ ಬಂದಿದ್ದು? ಎಲ್ಲ ತುಂಬಾ ಹೊತ್ತಾಯ್ತಾ? ಇಲ್ಲ ದ್ಯಾಮಣ್ಣ, ಇವಾಗೆ ಬಂದಿದ್ದು. ಅಲ್ಲ, ಇದೇನಿದು ನಿನ್ನ ಅವತಾರ? ಯಾಕೆ ಈ ಬನ್ನಿನ ಕಿತ್ತೋಗಿರೋದೆಲ್ಲ ಹಾಕೊಂಡಿದ್ದೀರಾ? ಅಯ್ಯ, ಅದ್ರಾಗ ಏನೈತೆ ಬರ್ರಿ ಅಪ್ಪವ್ರೆ. ಏನ್ ಹೊಲ್ದ ಕೆಲಸ ಮಾಡೋದೇ ಅಲ್ವಾ. ಎಲ್ಲನ್ನ ಪ್ಯಾಟೆಗೆ ಹೊರಗಡೆ ಹೋಗ್ಬೇಕಾದ್ರೆ ಚಂದಾಗಿರೋದ್ ಹಾಕೊಂತೀನಿ ಅಷ್ಟೇ. ಸರಿ ಸರಿ ಆಯ್ತು. ಮತ್ತೆ ಏನು ಹೇಳ್ದಲ್ಲ, ಅಲ್ಲ ನಮ್ ಫಾರ್ಮ್ ಹೌಸ್ ನ ಅವ್ರಿಗೆ ಏನಕ್ಕಪ್ಪ ಬಾಡಿಗೆ ಕೊಡೋದು? ಆವಮ್ಮನು ಬರಕ್ ಹೇಳಿದ್ದೆ, ಇಷ್ಟೊತ್ತಾಗ್ಲೇ ಬರ್ಬೇಕಾಗಿತ್ತು. ಬರ್ತಾ ಇರ್ಬೇಕು. ಅವ್ರಿಗೇನು ಈ ಪೂರ್ತಿ ದೊಡ್ಡ ಮನೆ ಬೇಡಂತೆ ಅಪ್ಪರೆ. ಆ ಕಡೆ ಐತೆ ನೋಡ್ರಿ, ಆ ರೂಮ್ ಒಂದಾದ್ರೆ ಸಾಕು ಅಂತ ಹೇಳ್ತಾವ್ರೆ. ಆಯ್ತು, ಒಂಟಿ ಹೆಂಗ್ಸು ಯಾಕೆ ಬೇಡ ಅಂತ. ಬೇಡ ಅಂದ್ರೆ ಬೇಡ ಬಿಡ್ರಿ, ಪರವಾಗಿಲ್ಲ, ನಾನು ಹೇಳ್ತೀನಿ ಅವಮ್ಮಂಗೆ. ದೇಮಣ್ಣ, ಬೇಡ ಅಂತ ಹೇಳ್ಬಿಡು. ಯಾಕಂದ್ರೆ ಅವೆಲ್ಲ ಸರೋಗಲ್ಲ. ಏನು ಸುಮ್ನೆ ಒಂಟಿ ಹೆಂಗ್ಸು ಅಂತ ಬೇರೆ ಹೇಳ್ತಿ. ಏನು ಫ್ಯಾಮಿಲಿ ಆದ್ರೆ ನೋಡ್ಬೋದಾಗಿತ್ತು. ಅದು ನಿಜನೇ ಹೇಳ್ರಿ ಅಪ್ಪರೆ. ಯಾರಪ್ಪ ಅದು? ಮೇಷ್ಟ್ರೆ ಬರ್ರಿ. ಸಿದ್ಧಾರ್ಥಪ್ಪ ಅವ್ರು ಬಂದವ್ರಿ. ನಮಸ್ಕಾರ ಮೇಷ್ಟ್ರೆ, ಚೆನ್ನಾಗಿದ್ದೀರಾ? ಓ, ಸಿದ್ಧಾರ್ಥ ಮದ್ವೆ ಮಾಡ್ಕೊಂಡಂತೆ? ಮೇಷ್ಟ್ರೆ, ಮದ್ವೆ ಆಯ್ತು. ಸರಿನಪ್ಪ, ಒಳ್ಳೇದಾಗ್ಲಿ. ಅದೇನದು ಇದ್ದಕ್ಕಿದ್ದಂಗೆ ಇಲ್ಲಿ ಬಂದ್ಬಿಟ್ಟಿದ್ಯಾ? ಯಾಕೆ ಮೇಷ್ಟ್ರೆ, ಮೊನ್ನೆಲ್ಲ ಬಂದೋಗಿದ್ನಲ್ಲ. ಬತ್ತೀಯಾ? ಮದ್ವೆ ಆಗಿ ಹೊಸದ್ರಲ್ಲಿ ಏನ್ ಈ ಕಡೆ ಎಲ್ಲ ಬರೋದೇನೋ ಬೇಕಾಗಿರ್ಲಿಲ್ಲಪ್ಪ. ಕೆಲ್ಸ ಬಿತ್ತು ಮೇಷ್ಟ್ರೆ, ಹಂಗಾಗಿ ಬಂದೆ. ದಾಮಣ್ಣ, ಯಾರೋ ಹೆಂಗಸ್ ಬಂದಿದ್ಲಲ್ಲ ಮನೆ ಬೇಕು ಅಂತ, ಹೇಳ್ದೇನು ಸಿದ್ಧಾರ್ಥ್ಗೆ? ಹೇಳಿವ್ನಿ, ಅದೇ ಮಾತುಕತೆ ಆಗ್ತೈತೆ. ಬ್ಯಾಡ ಕೊಡೋದು ಅಂತ ಹೇಳ್ತಾವ್ರೆ. ಹಂಗಾಗಿ ಬ್ಯಾಡ ಬಿಡು ಅಂತ ಹೇಳಿ ಅವಮ್ಮ ಬಂದ್ರೆ ಹೇಳ್ ಕಳಿಸ್ಬಿಡ್ತೀನಿ. ನೋಡ್ರಪ್ಪ, ನಿಮ್ ನಿರ್ಧಾರ, ನಿಮಗ್ ಬಿಟ್ಟಿದ್ದು. ನೋಡಿ ಮಾಡಿ ಕೊಡಂಗಿದ್ರೆ ಒಳ್ಳೆಯವ್ರಿಗೆ ಕೊಡ್ರಿ. ಸರಿನಪ್ಪ, ನಾನ್ ಹಿಂಗೆ ವಾಕಿಂಗ್ ಮಾಡ್ಕೊಂಡ್ ಬಂದೆ. ಹೋಗ್ತೀನಿ. ನಮ್ಮ ಅವಳು ಕಾಯ್ತಾ ಇರ್ತಾಳೆ, ಕಾಫಿ ಕುಡ್ದು ಒಂಚೂರು ರೆಸ್ಟ್ ಮಾಡ್ತೀನಿ. ಸರಿ ಮೇಷ್ಟ್ರೆ, ಆಯ್ತು. ತ್ರಿಗುಣ್, ಬಾ ಒಳಗೋಗೋಣ. ತುಂಬಾ ಚೆನ್ನಾಗಿದೆ ಸಿದ್ದು ಫಾರ್ಮ್ ಹೌಸ್. ಅದೇ ಹೇಳಿದ್ನಲ್ಲ, ಮೊದ್ಲು ನಾವಿಲ್ಲೇ ಇದ್ವಿ ಅಂತ. ನೋಡು, ಇದು 3 ಪೋರ್ಷನ್ ಮಾಡ್ಬಿಟ್ಟಿದ್ವಿ ಇವಾಗ. ಅದೇ ದ್ಯಾಮಣ್ಣ ಅಂತ ಹೇಳಿದ್ನಲ್ಲ, ಅವರು ಉಳ್ಕೊಳೋದಕ್ಕೆ ಒಂದ್ ಮನೆ ಮಾಡಿದೀವಿ. ಆ ಕಡೆಗೆ ಹಿಂದ್ಗಡೆ ಐತೆ, ಅದು ತೋರಿಸ್ತೀನಿ. ಮತ್ತೆ ಇನ್ನೊಂದು ಈ ಕಡೆಗೆ ಒಂದ್ ಮನೆ ಗೋಡೆ ಅಡ್ಡ ಮಾಡ್ಬಿಟ್ಟು ಮಾಡಿದೀವಿ. ಅಲ್ಲಿ ಯಾವಾಗ್ಲಾದ್ರೂ ನಾನ್ ಬಂದಾಗ ಉಳ್ಕೊಳೋದಕ್ಕೆ. ಮತ್ತೆ ಮುಂದ್ಗಡೆ ಪಟ್ಸಾಲೆ ಐತೆ, ನೋಡ್ದಲ್ಲ ಅವಾಗ್ಲೇ. ಅದು ನೋಡು, ಇದು ಒಂದು ಚಿಕ್ಕದಾಗಿ ಮನೆ ತರ. ಅಪ್ಪರೇ, ಅವಮ್ಮ ಬಂದೈತೆ. ಬತ್ತೀರಾ ಇಲ್ಲ ಕರೀಲ ಅವಮ್ಮನ್ನ? ಕರೀರಿ, ನಾನು ಹೇಳ್ಬಿಡ್ತೀನಿ ಆಗಲ್ಲ ಕೊಡೋದಕ್ಕೆ ಅಂತ. ಸರಿ ಅಪ್ಪರೇ, ಆಯ್ತು. ಅಕ್ಕ ಬರ್ರಿ, ಇಲ್ಲೇ ಅವ್ರೆ ಅಪ್ಪ ಅವ್ರು, ಬಂದ್ ಮತ್ತೇನು ಮಾತಾಡ್ರಿ. ನಮಸ್ತೆ ಸರ್, ನೀವೇನಾ ಈ ಮನೆ ಓನರು? ಹೌದು ಮೇಡಮ್, ನಾವೇ. ನೀವು ಮನೆ ಕೇಳಿದ್ರಂತೆ ಬಾಡಿಗೆಗೆ. ಹಾ ಸರ್, ಆದ್ರೆ ಅವರು ಆಗೋದಿಲ್ಲ ಅಂತ ಹೇಳ್ತಾ ಇದಾರೆ.
ಪ್ಲೀಸ್ ಸರ್, ನನ್ನ ಕಷ್ಟನೂ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ವರ್ಕ್ ಮಾಡೋದ್ರಿಂದ ಎಮರ್ಜೆನ್ಸಿಯಲ್ಲೂ ಮನೆ ಸಿಗ್ತಾ ಇಲ್ಲ. ಯಾಕಂದ್ರೆ ಇದು ಹಳ್ಳಿ ಅಲ್ವಾ, ಹಳ್ಳಿ ಆಗಿರೋದ್ರಿಂದ ಯಾರು ಬಾಡಿಗೆಗಳಿಗೆ ಮನೆ ಅಷ್ಟು ಕೊಡೋದಿಲ್ಲ ಇಲ್ಲಿ. ಯಾಕಂದ್ರೆ ಯಾರು ಬಾಡಿಗೆಗೆ ಇರೋದಕ್ಕೆ ಬರೋದಿಲ್ವಲ್ಲ, ಹಾಗಾಗಿ ದಯವಿಟ್ಟು ನೀವಾದ್ರೂ ನನ್ನ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿ ಸರ್. ಆಕ್ಚುಲಿ ನನಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ 6 ತಿಂಗಳಿಗೂ ವರ್ಷಕ್ಕೂ. ನೋಡಿ ಪ್ಲೀಸ್. ಸಾರಿ ಮೇಡಮ್, ಯಾಕಂದ್ರೆ ನೀವು ಒಬ್ರೇ ಅಲ್ವಾ, ಹಾಗಾಗಿ ಒಂಟಿ ಹೆಂಗ್ಸ್ಗೆ ಮನೆ ಕೊಡೋದ್ ಬೇಡ ಅಂತ ಅಷ್ಟೇ. ಅಲ್ಲ, ಯಾರು ಹೇಳಿದ್ ನಿಮ್ಗೆ ಒಂಟಿ ಹೆಂಗ್ಸು ಅಂತ? ಅಲ್ಲ, ಆಲ್ರೆಡಿ ನನ್ಗೆ ಮದ್ವೆ ಆಗಿದೆ ಸರ್. ನಮ್ಮ ಹಸ್ಬೆಂಡ್ ಕೂಡ ಇರ್ತಾರೆ ನನ್ನ ಜೊತೆ. ಹೌದಾ? ಅಂದ್ರೆ ನೀವು ಗಂಡ ಹೆಂಡತಿ ಇರ್ತೀರಾ ಇಲ್ಲಿ? ಅವ್ರದ್ದು ಗವರ್ಮೆಂಟ್ ಜಾಬೇ, ಹಾಗಾಗಿ ಅವ್ರು ಬೇರೆ ಕಡೆ ಇರ್ತಾರೆ. ಯಾವಾಗಾದ್ರೂ ಬಂದು ಹೋಗ್ತಾ ಇರ್ತಾರೆ ಸರ್. ಆತರ ಇಬ್ರು ಜೊತೆಗೆ ಇರೋದಕ್ಕೆ ಆಗೋದಿಲ್ಲ ಸರ್. ಹೌದಾ? ಮತ್ತೆ ಒಬ್ರಿಗೆ ಕೊಡಕ್ ಆಗಲ್ಲ ಮೇಡಮ್, ಸಾರಿ. ಅಲ್ಲ, ನೀವು ಸ್ವಲ್ಪ ಮನಸ್ಸು ಮಾಡಿದ್ರೆ ಪ್ಲೀಸ್ ಸರ್, ಹಾಗನ್ಬೇಡಿ. ಮತ್ತೆ ನಾನು ಬೇರೆ ಊರಿಂದ ಮತ್ತೆ ಗ್ರಾಮ ಪಂಚಾಯತಿಗೆ ಹೋಗೋದು ಬರೋದು, ಅಪ್ ಅಂಡ್ ಡೌನ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ಸರ್. ಬಸ್ಗಳು ಟೈಮ್ ಸರಿಯಾಗಿ ಬರೋದಿಲ್ಲ, ಮತ್ತೆ ಆಫೀಸ್ಗೆ ಹೋಗಕ್ ಆಗಲ್ಲ. ಪ್ಲೀಸ್ ಸರ್, ನೀವು ಈ ರೂಟ್ ಅಲ್ಲಿ ಈ ಮನೆ ಒಂದೇ ಇರೋದು, ಹಾಗಾಗಿ ಕೇಳ್ತಾ ಇದೀನಿ ಸರ್. ಅಲ್ಲ, ಒಂದು ಹೆಣ್ಮಗಳು ಅಂತ ಸ್ವಲ್ಪ ದಯೆ ತೋರಿಸಿ. ಅಲ್ಲ, ಎಷ್ಟು ದಿವಸ ಇರ್ತೀರಾ ನೀವು? ಇದ್ರೆ ಒಂದು 8 ರಿಂದ 1 ವರ್ಷ ಇರ್ಬೋದಷ್ಟೇ ಸರ್. ಆಮೇಲೆ ಒಂದೇ ಜಾಗದಲ್ಲಿ ಇರೋದು ಇಲ್ಲ, ಯಾಕಂದ್ರೆ ನನ್ನ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ, ಹಾಗಾಗಿ. ಅಲ್ಲ, ಗೌರ್ಮೆಂಟ್ ಜಾಬ್ ಅಂತೀರಾ, ಟ್ರಾನ್ಸ್ಫರ್ ಯಾಕೆ ಮಾಡ್ತಾ ಇರೋದು? ಹಾ ಸರ್, ಟ್ರಾನ್ಸ್ಫರ್ ಇರುತ್ತೆ. ನೋಡಿ, ಇವಾಗ ಲಾಸ್ಟ್ 2 ಇಯರ್ಸ್ ಬೇರೆ ಊರಲ್ಲಿದ್ದೆ, ಇವಾಗ ಈ ಊರಿಗೆ ಶಿಫ್ಟ್ ಮಾಡಿದ್ದಾರೆ. ಅಲ್ಲ, ಪದೇ ಪದೇ ಟ್ರಾನ್ಸ್ಫರ್ ಆತರ ಮಾಡಲ್ವಲ್ಲ? ಇಲ್ಲ ಸರ್, ಮಾಡ್ತಾರೆ. ನಿಮಗೆ ಗೊತ್ತಿಲ್ಲ ಅಷ್ಟೇ. ಓಕೆ ಮ್ಯಾಮ್, ಆಯ್ತು. 1 ವರ್ಷನೇ ಅಲ್ವಾ? ವರ್ಷ ಆದ್ರೆ ಓಕೆ, ಅದ್ರ ಮೇಲಾದ್ರೆ ಕೊಡಕ್ ಆಗಲ್ಲ ಮೇಡಮ್. 1 ವರ್ಷದಷ್ಟೊತ್ತಿಗೆ ನೀವು ಬೇಕಾದ್ರೆ ಬೇರೆ ಮನೆ ನೋಡ್ಕೊಂಡು ಶಿಫ್ಟ್ ಆಗ್ಬೇಕಾಗುತ್ತೆ. ಸಾಕು ಸರ್, ಅಷ್ಟು ಮಾತ್ರ ಕೊಡ್ತಿದ್ದೀರಲ್ಲ, ಅದೇ ಖುಷಿ. ಮತ್ತೆ ಬಾಡಿಗೆ? ಬಾಡಿಗೆ ಎಲ್ಲ ದ್ಯಾವಣ್ಣ ನೋಡ್ಕೋತಾರೆ. ನೀವೇನೇ ಕೊಡೋದಿದ್ರು ಅವ್ರಿಗೆ ಕೊಡ್ರಿ, ನಾನು ಅವ್ರ ಹತ್ರ ಮಾತಾಡ್ಬಿಟ್ಟು ಹೋಗ್ತೀನಿ. ಓಕೆ? ಓಕೆ ಸರ್, ಥ್ಯಾಂಕ್ ಯು. ನಾನು ನಾಳೆನೇ ಶಿಫ್ಟ್ ಆಗ್ತೀನಿ. ಆಯ್ತಾಯ್ತು.